ಒಂದು ನಿಮಿಷ. ಚೆನ್ನಾಗಿದ್ದೀರಾ? ಈ ತಂಡದ ಬಗ್ಗೆ ಮಾತಾಡಿ ಸರ್. ನಮ್ಮ ಅಜಯ್ ಆಮೇಲೆ ಸುನೀಲಲ್ಲ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇದೇ ಕಾಲೇಜ್ ಸೈನ್ಸ್ ಹಾಸ್ಪಿಟಲ್ ಬಂದಿದ್ದೆವಲ್ಲ. ಸೊ ಅವಾಗಿಂದು ಪ್ರತಿ ವರ್ಷ ಅದು ಯುವಕರಿಗೊಂದು ಸ್ಪೋರ್ಟ್ಸ್ ಬರೋಣ, ಮೈಂಡ್ ಸೆಟ್ ಬೇರೆ ಕಡೆ ಎಲ್ಲ ಹೋಗ್ಬಾರ್ದು. ಇವಾಗೆಲ್ಲ ಮೈಂಡ್ ಸೆಟ್ ಬೇರೆ ಎಲ್ಲ ಮೈಂಡ್ ಸೆಟ್ ಬರೀ ಧೂಮಪಾನ ಸ್ಮೋಕಿಂಗು ಸೈಡ್ ಆಗ್ತಿದ್ದಾರೆ. ಸ್ಪೋರ್ಟ್ಸ್ ಎಲ್ಲ ಇರಲಿ ಅಂತ ಎಲ್ಲ ಬರಲಿ ಅಂತ ಭಾಗವಹಿಸಿ ಅಂತ ಕಾರ್ಯಕ್ರಮ ಮಾಡಿದ್ರು. ಹಾಂ ಏನು ನಮ್ಮ ಸೈನ್ಸ್ ಹಾಸ್ಟೆಲ್ನ ಸೀನಿಯರ್ಸ್ ವಿದ್ಯಾರ್ಥಿಗಳು ಕಳೆದ ಒಂದು 5 ವರ್ಷಗಳಿಂದ ಈ ಟೂರ್ನಮೆಂಟನ್ನು ನಡೆಸ್ಕೊ ಬರ್ತಾ ಇದ್ದಾರೆ. ಅಂಬೇಡ್ಕರ್ ಕಪ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ವರ್ಷವೊಂದು ಹಲವಾರು ಹೆಸರುಗಳಲ್ಲಿ ಮಾಡ್ತಾರೆ. ಆದರೆ ಅತಿ ಹೆಚ್ಚು ಅಂಬೇಡ್ಕರ್ ಹೆಸರಲ್ಲಿ ವರ್ಷಕ್ಕೆ ಏನಾದರೂ 3 ರಿಂದ 4 ಟೂರ್ನಮೆಂಟ್ನ ಮಾಡ್ತಾರೆ. ಎಲ್ಲ ಯುವಕರಿಗೂ ಅವಕಾಶ ಸಿಗಬೇಕು ಅಂತ. ಇನ್ನೊಂದು ಬಹಳ ಮುಖ್ಯವಾಗಿ ಯುವಕರು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇರೋದ್ರಿಂದ ಬೇರೆ ಯಾವುದೇ ಕಡೆ ಗಮನ ಹೋಗದೆ ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಚೆನ್ನಾಗಿರ್ತಾರೆ ಅನ್ನೋ ಕಾರಣ ಈ 5 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಇದೇ ಮೊದಲನೇ ಬಾರಿ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ನ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಾಗಿ ಮಾಡ್ಕೊಂಡು ಮತ್ತೆ ಮಾಡೋ ಪ್ಲ್ಯಾನ್ ಮಾಡಿದ್ದಾರೆ. ಇದೇ ರೀತಿ ಅವರು ಕಂಟಿನ್ಯೂ ಮಾಡಬೇಕು. ಒಳ್ಳೇದಾಗಲಿ. ಈ ಪಂದ್ಯದಲ್ಲಿ ಎಷ್ಟು ಜನ ಭಾಗವಹಿಸ್ತಾರೆ ಸರ್? ಈಗಾಗಲೇ ಆಲ್ಮೋಸ್ಟ್ ಒಂದು 20 ರಿಂದ 25 ಟೀಮ್ ಬಂದಿದೆ. ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಆಗಿರೋದ್ರಿಂದ ಇನ್ನೂ ಕೆಲವು ಕಡೆ ರೀಚ್ ಆಗಿದ್ದೀನಿ, ಅತಿ ಹೆಚ್ಚು ಬರೋಕ್ಕಾಗಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಅವರು ಯಾವುದೇ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ರು ಒಂದು 50 ಮಟ್ಟಿಗೆ ಟೀಮ್ಗಳು ನೆಕ್ಸ್ಟ್ ರಿಜಿಸ್ಟರ್ ಆಗುತ್ತೆ ಅಂತ ತುಂಬ ಕಡೆಯಿಂದ ಕಾಲೇಜುಗಳ ಕಡೆಯಿಂದ ಫೋನ್ ಬಂದಿದೆ. ಬಟ್ ನೆಕ್ಸ್ಟ್ 2 ಮಂತ್ಸಲ್ಲಿ ಅವ್ರು ಮತ್ತೆ ಪ್ಲ್ಯಾನ್ ಮಾಡ್ತಾರೆ. ಅದು ಅತಿ ಹೆಚ್ಚು ದೊಡ್ಡ ಟೂರ್ನಮೆಂಟ್. ಬಹುಮಾನ ಯಾವ ಥರ ವಿತರಣೆ ಸರ್? ಬಹುಮಾನ ಬಂದು ನಮಗೂ ಅದನ್ನು ರಿವೀಲ್ ಮಾಡಿಲ್ಲ. ಬಹುಮಾನ ಯಾವ ರೀತಿ ಏನು ಮಾಡ್ಕೊಂಡಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಏನು ಅದೆಲ್ಲ ನಾವು ರಿವೀಲ್ ಮಾಡ್ಕೊಂಡು ಆರ್ಗನೈಸರ್ ಸುನೀಲ್ ಮತ್ತು ಅಜಯ್ ಅವರು ಅವರಿಬ್ಬರ ಮಧ್ಯದಲ್ಲಿ ಮಾತ್ರ ಇದೆ. ಬಟ್ ಅದು ಏನೇ ಇದೆಯೋ ಏನು ಅವ್ರು ಕಮಿಟ್ಮೆಂಟ್ ಕೊಟ್ಟಿದ್ರು ಅದು ಯಾವುದೇ ಕಾರಣಕ್ಕೆ ತೊಂದರೆ ಇಲ್ಲ, ಎಲ್ಲರಿಗೂ ಸೇರುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ಜೈ ಭೀಮ್. ಮೊದಲನೇದಾಗಿ ನಾವು ಇವತ್ತು ಸುಮಾರು 5 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದೇ ಮೊದಲನೇ ಬಾರಿಗೆ ನಾವು ಸ್ಟೇಟ್ ಲೆವೆಲ್, ಇಂಟರ್ ಹಾಸ್ಟೆಲ್ ಮತ್ತು ಇಂಟರ್ ಕಾಲೇಜ್ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ತುಂಬ ಜನ ಸ್ಪಾನ್ಸರ್ಸ್ ಮಾಡಿದ್ದಾರೆ. ಬಟ್ ಅವ್ರು ಯಾರೂ ನೇರವಾಗಿ ಬಂದಿಲ್ಲ. ಬಟ್ ಇಲ್ಲಿ ನಮಗೆ ನೇರವಾಗಿ ನಮ್ಮ ರಾಮನಾಯಕ್ ಅಣ್ಣ ಬಂದಿದ್ದಾರೆ. ಅವರು ನಾವು ಮೊದಲನೇ ವರ್ಷ ನಾವು ಶುರು ಮಾಡಿದಾಗಿಂದ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ನಮ್ಗೆ ಏನು ಅವಶ್ಯಕತೆ ಇದೆಯೋ ಅವ್ರ ಸಾಮರ್ಥ್ಯದಲ್ಲಿ ನಮ್ಗೆ ಏನಂತ ಒಂದು ಸೇವೆ ಅಂತ ನಮ್ಗೆ ಅವಾಗಿಂದ ಅವ್ರು ಮಾಡ್ಕೊಂಡ್ಬಂದಿದ್ದಾರೆ. ಈ ವರ್ಷವೂ ಕೂಡ ನಾವು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ, ಇಂಟರ್ ಹಾಸ್ಟೆಲ್ ಮತ್ತು ಇಂಟರ್ ಕಾಲೇಜ್ ಅಂತ ಹೇಳಿದಾಗ ಅವ್ರು ಮಾಡಿ ನಾನು ಇದ್ದೀನಿ ಅಂತ ಹಿಂದೆ ನಿಂತ್ಕೊಂಡು ನಮಗೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರ ಮಾರ್ಗದರ್ಶನದಿಂದ ನಾವು ಪ್ರತಿ ವರ್ಷದಿಂದ ಮಾಡಿದವರು. ಈ ವರ್ಷವೂ ತುಂಬ ಗ್ರ್ಯಾಂಡಾಗೆ ಮಾಡಿದ್ವಿ. ಈ ವರ್ಷ ನಾವು ಯೂಟ್ಯೂಬ್ ಲೈವಲ್ಲೇ ಇಟ್ಟಿದ್ದೀವಿ. ಈ ವರ್ಷ ಸುಮಾರು ಆಲ್ಮೋಸ್ಟ್ ಕರ್ನಾಟಕ ಫುಲ್ಲು ಬರಬೇಕಾಗಿತ್ತು. ಸೊ ಆಲ್ಮೋಸ್ಟ್ ಯಾರಿಗೂ ರೀಚ್ ಆಗೋಕ್ಕಾಗ್ದಿರೋ ಸಮಯ ಅಷ್ಟು ಸಾಕಾಗ್ದಿರೇ ರೀಚ್ ಆಗಿಲ್ಲ. ಸೊ ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ಹಾಸ್ಟೆಲ್ಸ್ ಇದೆಯೋ ಅಷ್ಟು ಹಾಸ್ಟೆಲ್ಸ್ ಟೀಮೂ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದೇ ರೀತಿ ಕಾಲೇಜಸ್ ಟೀಮು ಬಂದಿದೆ. ಬರೀ ಇಂಟರ್ ಹಾಸ್ಟೆಲ್ಸ್ ಅಲ್ಲದೆ ಇಂಟರ್ ಕಾಲೇಜ್ ಕೂಡ ಇವತ್ತು ಟೀಮ್ ಬಂದಿದೆ. ಇವತ್ತು ಸ್ಟಾರ್ಟ್ ಆಗಿದೆ. ನಿನ್ನೆ ಸ್ಟಾರ್ಟ್ ಆಗಬೇಕಾಗಿತ್ತು, ಇವತ್ತು ಸ್ಟಾರ್ಟ್ ಆಗಿದೆ. ಇವತ್ತು ಸ್ಟಾರ್ಟ್ ಆಗಿ ನಾಳೆ ಮುಗಿಸ್ತೀವಿ. ಇದರ ಬಂದು ಮೊದಲನೇ ಪ್ರೈಸು 50,000 ಇಟ್ಟಿದ್ದೀವಿ, ಮತ್ತು ಟ್ರೋಫಿ ಇದೆ. ಅದೇ ಥರ 4 ಪ್ರೈಸ್ನ ನಾವು ಡಿವೈಡ್ ಮಾಡಿ ಇಟ್ಟಿದ್ದೀವಿ. ಅದೇ ರೀತಿ ಉತ್ತಮ ಬ್ಯಾಟ್ಸ್ಮನ್, ಉತ್ತಮ ಬೌಲರ್. ಕಾಲೇಜ್ಗಳ ಕಡೆಯಿಂದ ಯಾವುದಾದ್ರು ಸಹಕಾರ ಇದೆ ನಮಗೆ? ಹೌದು, ಕಾಲೇಜ್ ಕಡೆ ಯೂನಿವರ್ಸಿಟಿಯಿಂದ ನಮ್ಮ ಚಾನ್ಸಲರ್ ಅವರು ಸಪೋರ್ಟ್ ಇದೆ. ಅದೇ ಥರ ರಿಜಿಸ್ಟರ್ ಮಂಜುನಾಥ್ ಸರ್ ಅವರು ಸಪೋರ್ಟ್ ಇದೆ. ಅದೇ ಥರ ನಮ್ಮ ಲೆಕ್ಚರರ್ಸ್ ಪುಟ್ಟೇಶ್ ಸರ್ ಕನ್ನಡ ಓದಿದ್ದಾರೆ ಅವರು, ಮತ್ತು ಆಲೇಶಪ್ಪ ಸರ್, ಮತ್ತು ಮ್ಯಾಥ್ಸ್ HOD ಅವರಿದ್ದಾರೆ, ಮತ್ತು ವೀರಣ್ಣ ಅವರಿದ್ದಾರೆ, ಮತ್ತು ಲೈಬ್ರರಿ ಇದ್ದಾರೆ. ಮತ್ತು ಅತಿ ಮುಖ್ಯವಾಗಿ ಹೇಳ್ಬೇಕಾದ್ರೆ ಈ ಗ್ರೌಂಡ್ ಪರ್ಮಿಷನ್ ಇಲ್ಲಿ ನಮ್ಮ ಆರ್ಟ್ಸ್ ಕಾಲೇಜ್ ಏನಿದೆ ನಮ್ಮ ಪ್ರಿನ್ಸಿಪಲ್ ಅವರು, ಮತ್ತು ಇದ್ರ ನಮ್ಗೆ ಬರೀ ಅವರೇ ಅಂತಂದರೆ ಈ ಟ್ರೋಫೀಸ್ ಸ್ಪಾನ್ಸರ್ ಆಗಿರ್ಬೋದು, ಮತ್ತು ಇಲ್ಲಿ ಗ್ರೌಂಡ್ ಪರ್ಮಿಷನ್ ಆಗಿರ್ಬೋದು. ಇದನ್ನೆಲ್ಲ ನಮ್ಗೆ ಅವತ್ತಿಂದ ಯಾರೋ ಆನಂದ್ ಸರ್ ಅಂತ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಅವರು, ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್, ಅವ್ರು ಅವತ್ತಿಂದನೂ ಮಾಡ್ಕೊಂಡ್ರೆ ಈ ವರ್ಷವೂ ಕೂಡ ಅಷ್ಟೇ ಏನು ಯಾರಿಗೂ ಕೊರತೆ ಆಗದಿರಂಗೆ ಇದು ಕರೆಂಟ್ ಸಪ್ಲೈ ಆಗಿರ್ಬೋದು, ಇಲ್ಲಿ ಗ್ರೌಂಡರಲ್ಲಿ ಏನಾದರೂ ಅದ್ರ ಮಾರ್ಕಿಂಗ್ ಆಗಿರ್ಬೋದು, ಮತ್ತೊಂದು ಎಲ್ಲ ನಮ್ಮ ಸವಲತ್ತು ಮಾಡ್ಕೊಂಡು ಆನಂದ್ ಸರ್ ಕೂಡ ಧನ್ಯವಾದಗಳು.